ಮೇಡಮ್ ಪಾರ್ಸಲ್ ತಗೊಳ್ಳಿ. ಹಾಂ ಮೇಡಮ್ ತಗೊಳ್ಳಿ, ಇಲ್ಲೊಂದು ಸೈನ್ ಮಾಡಿಬಿಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಮ್ನೋರ್ ದೇವಸ್ಥಾನದಿಂದ ಪ್ರಸಾದ ಬಂದಿದೆ. ದೇವಸ್ಥಾನಕ್ಕೆ ಡೊನೇಷನ್ ಕೊಟ್ಟಿದ್ದಕ್ಕೆ ಟ್ರಸ್ಟಿಂದ ಪ್ರಸಾದ ಕಳಿಸಿದ್ದಾರೆ. ಅಮ್ಮ ಜಗನ್ಮಾತೆ ಒಳ್ಳೆ ಸಮಯಕ್ಕೆ ಈ ರೂಪದಲ್ಲಿ ಮನೆಗೆ ಬಂದಿದ್ಯಾ ಅಂತ ಅನ್ಕೋತೀನಿ. ಡ್ಯಾಡ್ ಎಲ್ಲಿದ್ರು ವಾಪಸ್ ಮನೆಗೆ ಬರೋ ಹಾಗೆ ಮಾಡಮ್ಮ. ಬಿಡೋ, ನೀ ಬಾ ವಿರಾಟ್, ಬಿಡೋ. ವಿರಾಟ್, ಏನ್ ಮಾಡ್ತಿದ್ಯಾ ನೀನು? ನನ್ನ ಎದುರಾಕೊಂಡ್ರೆ ನಾನು ಹೀಗೆ ಆಡೋದು. ಅಮ್ಮ, ಇದ್ಯಾಕೋ ಸರಿಯಿಲ್ಲ. ಇಶಾನಿ ಉದ್ದೇಶ ಏನು, ಇಲ್ಲಿ ಆಗ್ತಿರೋದೇನು? ಸ್ವಲ್ಪ ಹೊತ್ತು ಸುಮ್ಮನಿರು ವಸು. ನನ್ನ ಮಕ್ಳು ಹೀಗೆ ಕಿತ್ತಾಡೋದನ್ನ ನಂಗೆ ನೋಡೋಕ್ ಆಗ್ತಿಲ್ಲಮ್ಮ. ಒಂದ್ ಸ್ವಲ್ಪ ಇರು, ಇನ್ನೇನು ಸಿಂಧು ಬಂದ್ಬಿಡ್ತಾಳೆ, ಆಮೇಲೆ ಸರಿ ಹೋಗುತ್ತೆ. ವಿರಾಟ್, ವಾಟ್ಸ್ ರಾಂಗ್ ವಿತ್ ಯು? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಯಾರು ನನಗೆ ಹೀಗೆ ಇರಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ನೀನಿಷ್ಟು ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವಿರಾಟ್. ನೀವು ಆಡೋದಕ್ಕೆಲ್ಲ ನಾನಿನ್ನು ಸುಮ್ಮನೆ ಇರೋದೇ ಹೆಚ್ಚು. ಲಕ್ಷ್ಮಿ ಅಕ್ಕ, ಏನಾಯ್ತು? ನೀವ್ಯಾಕೆ ಅಳ್ತಿದ್ದೀರಾ? ಅಮ್ಮೋರೆ, ನಂದು ಬಿಡಿ. ವಿರಾಟ್ ಸರ್ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಅವ್ರ ಮೈ ಮೇಲೆ ಗಾಳಿ ಬರುತ್ತಲ್ಲ, ಹಂಗ ಆಡ್ತಿದ್ದಾರೆ. ಅಷ್ಟು ಆಕ್ರೋಶದಲ್ಲಿ ಮಾತಾಡ್ತಿದ್ದಾರೆ. ಅದೇನ್ ನೋಡಿ ಅಮ್ಮೋರೆ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಂತೂ ಬಂದ್ಲು. ಈಗ ವಿರಾಟ್ ಆಡೋ ಮಾತಿಗೆ ಇವಳು ಮನೆ ಬಿಟ್ಟಲ್ಲ, ದೇಶ ಬಿಟ್ಟೆ ಹೋಗ್ಬೇಕು. ವಸು, ನಾವಿಷ್ಟೊತ್ತು ಕಾಯ್ತಾ ಇದ್ದ ಸಮಯ ಬಂದೇ ಬಿಡ್ತು ಕಣೆ. ಈ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ನೀವ್ ಆಡೋ ಒಂದೊಂದು ಮಾತು ಕೇಳಿದ್ರೆ. ವಿರಾಟ್, ಯಾಕೆಷ್ಟು ಕೋಪ? ಏನಾಯ್ತು? ಆಹಾ, ಅಂತೂ ನಾನು ಅನ್ಕೊಂಡಿದ್ದ ಟೈಮ್ ಬಂದೇ ಬಿಡ್ತು. ಇವಾಗ ವಿರಾಟ್ಗಿರೋ ಕೋಪಕ್ಕೆ ಅವಳಿಗೆ ಹೊಡೆದೇ ಬಿಡ್ತಾನೆ ಅನ್ಸುತ್ತೆ.